ಒಬ್ಬರ ಮೇಲೆ ಒಬ್ಬರು ಪ್ರೆಸ್ ಕಾನ್ಫರೆನ್ಸ್ ಮಾಡೋದು, ಪತ್ರಿಕಾಗೋಷ್ಠಿ ಮಾಡೋದು, ಜಜ್ಜೋದು ಹಿಡ್ಕೊಂಡು ಇದೇ ಕೆಲಸ. ಈಗ ಇವತ್ತು ಅದೇ ಮಾಡಿದ್ದಾರೆ. ಒಬ್ಬರ ಮೇಲೆ ಒಬ್ಬರು ಅಶೋಕ್, ಜಿ ಟಿ ದೇವೇಗೌಡರು, ಪರಮೇಶ್ವರರು ಪ್ರಕರಣದ ದಾರಿ ತಪ್ಪ SIT ಸಮರ್ಥಿಸ್ಕೊಂಡಿದ್ದಾರೆ. ಕುಮಾರಸ್ವಾಮಿ, ದೇವರಾಜೇಗೌಡರು SIT ಕಾಂಗ್ರೆಸ್ ದೂರು ಕೊಟ್ಟಿದೆ, ಗೊತ್ತಿಲ್ಲ ಅದೇನು ಕಾರಣ. ಇನ್ನು ಕಾರ್ತಿಕ್ ನೀಡಿದ ಪೆನ್ಡ್ರೈವ್ನ ಕೋರ್ಟಿಗೆ ಸಲ್ಲಿಕೆ ಮಾಡಲಿಲ್ಲ, ವಕಾಲತ್ ವಹಿಸಿಲ್ಲ ದೇವರಾಜೇಗೌಡ ವಿರುದ್ಧ ಶಿಸ್ತು ಕ್ರಮ ತಗೊಳ್ಳಿಂದ ಬಾರ್ ಕೌನ್ಸಿಲ್ಗೆ ಹೋಗಿ ಕಾಂಗ್ರೆಸ್ನವ್ರೇನೋ ದೂರು ಕೊಟ್ಟಿದ್ದಾರೆ. ಅವ್ರ ವಕಾಲತ್ಗಳಕ್ಕೆ ಅವ್ರು ಕೇಸ್ ಕೊಟ್ಟಿರಬೇಕಲ್ಲ, ಕೊಟ್ಟಿದ್ರೆ ತಾನೆ. ಆಮೇಲೆ ಬಂದಿದ್ದ ಕೇಸನ್ನು ತಗೊಳ್ಳೇಬೇಕು ಅಂತಿಲ್ವಲ್ಲ, ಹಾಗಿಲ್ಲ. ವಿರುದ್ಧ ಕ್ರಮಕ್ಕೆ ಎಲ್ಲ ಪ್ರತಿಭಟನೆ ಮಾಡಿದ್ದಾರೆ ಕಾಂಗ್ರೆಸ್ನವರು. ಫಸ್ಟ್ ಏನು ಹೇಳಿದ್ದಾರೆ ನೋಡೋಣ. ರೇವಣ್ಣ ಅವರ ವಿಚಾರವಾಗಲಿ ಅಥವಾ ಪ್ರಜ್ವಲ್ ರೇವತ್, ಕಾನೂನು ತನ್ನ ಕ್ರಮಗಳನ್ನು ತೆಗೆದುಕೊಳ್ಳೋಕೆ ಪ್ರಧಾನಮಂತ್ರಿಗಳೇ ಘೋಷಣೆ ಮಾಡಿದ್ದಾರೆ, ಕಠಿಣ ಶಿಕ್ಷೆ ಆಗಬೇಕು ಅಂತ. ಪ್ರಧಾನಮಂತ್ರಿಗಳು ಏನು ಹೇಳಿದಾರೋ ಅದನ್ನು ಆ ಸ್ಟ್ಯಾಂಡು ನಮ್ದು ಕೂಡ, ರಾಜ್ಯದ ಬಿಜೆಪಿದು ಕೂಡ ಅದಕ್ಕೆ ಸಹಮತ ಇದೆ. SIT ತನಿಖೆಯವ್ರನ್ನ ಪ್ರತಿದಿನ ಅವ್ರಿಗೆ ಆದೇಶವನ್ನು ಕೊಟ್ಟು ಅವರ ಆದೇಶದಂತೆ SIT ತನಿಖೆ ನಡೀತಾ ಇರ್ತಕ್ಕಂಥದ್ದು. ಈ ಎಲ್ಲ ಕಾರಣವನ್ನ ನೋಡಿದಾಗ CBI ತನಿಖೆ ಮಾಡಿದ್ರೆ ದೇವರಾಜೇಗೌಡರ CD ಮೂಲಕ ಇದರ ರೂವಾರಿ DK ಶಿವಕುಮಾರ್ ಅವರು ಲಕ್ಷಾಂತರ ಪೆನ್ ಡ್ರೈವ್ಗಳು ಮಾಡಿಸ್ತವ್ರು ಯಾರು, ಹಂಚಿದವ್ರು ಯಾರು? ಇವತ್ತು ನೀವೇ ಅದನ್ನೆಲ್ಲ ಮಾಡಿಬಿಟ್ಟು SIT ಬಹಳ ಗಂಭೀರವಾಗಿ ಇದನ್ನ ತನಿಖೆ ಮಾಡ್ತಿದ್ದಾರೆ. ಇಲ್ಲರಿ ಹೇಳಿದೆ, ಅವ್ರಿವ್ರು ಹೇಳಿದ್ದಕ್ಕೆಲ್ಲ ನಾನು ಇಲ್ಲಿ ಉತ್ತರ ಕೊಡೋಕ್ಕಾಗುತ್ತಾ? ಅದು ಪ್ರತಿನಿತ್ಯನೂ ಕೂಡ ಏನು ನಡೆಯುತ್ತೆ ಅಂತ ಹೇಳಿ ನಾವು ಅಪ್ಡೇಟ್ ಮಾಡಿ ನಮಗೆ ಗೊತ್ತಿರೋದಿಲ್ಲ. ಓಕೆ, ಇದೆಲ್ಲ ಸರಿ ಇದೆ, ನಿಮ್ಮದು ನೀವು ಹೇಳ್ತಾ ಇದ್ದೀರಿ. ಈಗ ನನ್ನ ಪ್ರಾಬ್ಲಮ್ಮು ಈಗ ಅದೇನೋ ದೇವರಾಜೇಗೌಡ ವಿರುದ್ಧ ಪೆನ್ ಡ್ರೈವ್ ಕೋರ್ಟ್ಗೆ ಸಲ್ಲಿಕೆ ಮಾಡದೆ ಅಂತ ಕೊಟ್ಟಿದ್ದಾರೆ. ದೇವರಾಜೇಗೌಡ ಸಲ್ಲಿಕೆನೂ ಮಾಡಲಿಲ್ಲ, ನಾನು ಯಾರಿಗೂ ಕೊಟ್ಟೂ ಇಲ್ಲ ಅಂತಿದ್ದಾರೆ. ಹಾಗಾದರೆ ಈ ಹರಿದಾಡಿದ ವಿಡಿಯೋ ಯಾರೋ ಕೋತಿ ಕೆಲಸ ಮಾಡಿದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಅದು ಯಾರು ಇರಲಿ, ಇವ್ರ ಪ್ರಕಾರ ಅವರು, ಅವ್ರ ಪ್ರಕಾರ ಇವರು. ಈಗ SIT ತೊಗೊಂಬಂದು ಜಿಲ್ಲಾ ಹಾಸನ ಜಿಲ್ಲಾ SP ಯಾರೋ ತಂದು ಆಫೀಸರ್ಸ್ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅಂತಾರಲ್ಲ, ಅದೆಷ್ಟೋ GB ಅದೆಷ್ಟೋ ಪೆನ್ ಡ್ರೈವ್ದೇನೋ ಕತೆನೋ ಏನೋ, ಅವ್ರಿಗೆ ಎಲ್ಲಿಂದ ಬಂತದು? ಕಾರ್ತಿಕ್ ಇಂದ ಪಡ್ಕೊಂಡಿದ್ದ ಗೊತ್ತಿಲ್ಲ. ನಾನೇ ಎಲ್ಲ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಏನಪ್ಪ ಗೋಜಲಾಗ್ತಿದೆಯಲ್ಲ. ಎಸ್, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಚಾರಣಾ ದಿನ ಕೈದಿಯಾಗಿರುವ HD ರೇವಣ್ಣ ಅವರನ್ನ ಮೊದಲ ದಿನವಾದ ನಿನ್ನೆ ಕ್ವಾರಂಟೈನ್ ಸೆಲ್ನಲ್ಲಿ ಇರಿಸಲಾಗಿದ್ದು, ಇವತ್ತು ಸಾಮಾನ್ಯ ಸೆಲ್ಗೆ ಶಿಫ್ಟ್ ಮಾಡಿದ್ದಾರೆ. ಯಾವುದೇ ವಿಶೇಷ ಸವಲತ್ತನ್ನ ಕೊಟ್ಟಿಲ್ಲ. ನಿನ್ನೆ ರಾತ್ರಿಯಿಂದ ರೇವಣ್ಣ ಯಾರೊಂದಿಗೂ ಮಾತನಾಡಿಲ್ಲ. ರೇವಣ್ಣರನ್ನ ಇವತ್ತು ನೋಡೋದಕ್ಕೆ ಹಾಸನದಿಂದ ಪಕ್ಷದ ಜಿಲ್ಲಾಧ್ಯಕ್ಷ ಲಿಂಗೇಶ್, ಶಾಸಕರಾದ ಮಂಜು, ಬಾಲಕೃಷ್ಣ ಸೇರಿ ಹಲವರು ಬಂದರು. ಬೆಂಬಲಿಗರು ಕೂಡ ಜೈಲಿನ ಬಳಿ ನಿಂತಿದ್ರು. ಸೋಮವಾರ ಜಾಮೀನು ಸಿಗುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ರೇವಣ್ಣ ಯಾವುದೇ ತಪ್ಪು ಮಾಡಿಲ್ಲ, ಅವರ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಬೆಂಬಲಿಗರ ಹೇಳಿಕೆ. ಮತ್ತೊಂದು ಕಡೆ ವಿಕ್ಟೋರಿಯಾ ಆಸ್ಪತ್ರೆಯ ಟೆಸ್ಟ್ ರಿಪೋರ್ಟ್ ಸಿದ್ಧವಾಗಿದೆ. ರೇವಣ್ಣ ಸಣ್ಣ ಪ್ರಮಾಣದಲ್ಲಿ ಹೃದಯದ ಸಮಸ್ಯೆ ಇದೆ, ಹರ್ನಿಯಾ ಸಮಸ್ಯೆ ಇದ್ದು ಸೂಕ್ತ ಚಿಕಿತ್ಸೆ ಪಡೆಯಬೇಕು, ಹಾಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಇದೆ ಅಂತ ರಿಪೋರ್ಟ್ನಲ್ಲಿ ಕೊಡಲಾಗಿದೆ ಅಂತ ಹೇಳಲಾಗ್ತಿದೆ. ಶಾಸಕರು ನನ್ನ ಜೊತೆ, ನಮ್ಮ ಡಿಸ್ಟ್ರಿಕ್ಟ್ ಲೀಡರು, ಮುಖಂಡರು ಅವರನ್ನ ಸಾಂತ್ವನ ಹೇಳಿ ಧೈರ್ಯ ತುಂಬಿ ಬಂದಿದ್ದೀವಿ. ಇದು ಕಾನೂನು ಏನಿದ್ರು ರೇವಣ್ಣ ಪರ ಆಗ್ತದೆ, ನಮಗೆ ನಂಬಿಕೆ ಇದೆ. ಅವರು ಆರೋಗ್ಯವಾಗಿದ್ದಾರೆ, ಚೆನ್ನಾಗಿದ್ದಾರೆ, ಧೈರ್ಯವಾಗಿದ್ದಾರೆ. ಇವತ್ತು ಕೋರ್ಟ್ ಕೂಡ ಮುಂದಕ್ಕೆ ಹೋಗಿದೆ ಅಂತಕ್ಕಂಥದ್ದು ನಮಗೆ ಮೆಸೇಜ್ ಇದೆ. ಕೋರ್ಟ್ಲಿ ಸೋಮವಾರ ಒಂದು ದಿವಸ ಬೇಲ್ ಆಗ್ತದೆ ಅಂತಕ್ಕಂಥದ್ದು ನಮ್ಮ ನಂಬಿಕೆ. ಮಾಡಿದಾರೆ ಅಂತ ತಪ್ಪಿಗೆ ರೇವಣ್ಣ ಸಾಹೇಬ್ರನ್ನ ಇವತ್ತು ಜೈಲಿಗೆ ಬರಂಗೆ ಮಾಡಿದ್ದಾರೆ. ಒಳಗಡೆ ಪರಪ್ಪನ ಅಗ್ರಹಾರದ ಕತೆ ಇದಾದರೆ, ಪೆನ್ ಡ್ರೈವ್ ಕೇಸಲ್ಲಿ ಈ ಪ್ರಜ್ವಲ್ ರೇವಣ್ಣ ಎಂಬ ವ್ಯಕ್ತಿ ವಿದೇಶಕ್ಕೆ ಹೋಗಿ 15 ದಿನ ಆಗಿದೆ. ಯಾವ್ಯಾವುದೋ ಊರಲ್ಲಿದ್ದಾರೆ, ಅಲ್ಲಿದ್ದಾರೆ, ಇಲ್ಲಿದ್ದಾರೆ, ಯಾವುದೋ ದೇಶದಲ್ಲಿ ಓಡಾಡ್ಕೊಂಡಿದ್ದಾರೆ, ಡ್ಯಾಶು ಸಿಗ್ತಿಲ್ಲ ಎಲ್ಲೂ. ಈ ಮಧ್ಯೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದ್ದ ಕಾರಣ ಯಾರೋ ಆರೋಪಿಗಳಾದ ಕಾರ್ತಿಕ್, ಪುಟ್ಟಿ, ನವೀನ್ ಗೌಡ, ಚೇತನನ ಬಂಧನಕ್ಕೆ ಹಾಸನ ಪೊಲೀಸರು ಬಲೆ ಬೀಸ್ತಿದ್ದಾರಂತೆ. ಇಲ್ಲಿವರೆಗೆ ಏನು ಮಾಡ್ತಿದ್ರಿ? ಇಟ್ಸ್ ಆಲ್ಮೋಸ್ಟ್ 20 days ಆರ್ 15 days ಆರ್ 18 days ನಾವು ಏನು ಮಾಡ್ತಿದ್ರು ಹಾಸನ ಪೊಲೀಸ್ನವರು? ನನಗೆ ಅಂಡರ್ಸ್ಟ್ಯಾಂಡೇ ಆಗ್ತಾ ಇಲ್ಲ ಹಾಸನ ಪೊಲೀಸಿನ ಇನ್ವೆಸ್ಟಿಗೇಷನ್ ಆ್ಯಂಡ್ ಇಂಟ್ರೆಸ್ಟ್ ಇನ್ ದಿಸ್ ಕೇಸ್. ನನಗೆ ಅರ್ಥನೇ ಆಗ್ತಿಲ್ಲ. ಇದು ವೆರಿ ಸರ್ಪ್ರೈಸಿಂಗ್. ಈಗ ಬಲೆ ಹಾಕ್ತಾ ಇದ್ದೀವಿ ಅಂತಂದರೆ ಏನು ಮಾಡ್ತಿದ್ರಿ ನೀವು? ವಾಟ್ ವರ್ ಯು ಡೂಯಿಂಗ್? ಗೊತ್ತಾಗ್ತಿಲ್ಲ. ಸ್ಟಿಲ್ ಈ 16 ದಿನನೋ 15 ದಿನದಿಂದನೋ ನಾಪತ್ತೆಯಾಗಿರೋ ಈ ವ್ಯಕ್ತಿಗೆ ಕಾಮನ್ ಸೆನ್ಸು ಮತ್ತು ತಲೆನಲ್ಲಿ ಬ್ರೈನ್ ಇದ್ದರೆ ಎಷ್ಟು ದಿನ ಇರ್ತೀಯಪ್ಪ ಹೊರಗಡೆ? ಎಷ್ಟು ದಿನ ಇರ್ತೀಯಪ್ಪ? ಆಲ್ ರೈಟ್, ದಿ ಸ್ಟೇಟ್ ವಿಲ್ ಹ್ಯಾವ್ ಎ ಪೇಷನ್ಸ್ ಟು ವೆಯ್ಟ್ ಫಾರ್ ಯು ಅಂತ ಅನ್ಕೊಳ್ಳೋಣ. ಏನು ಮಸ್ಟ್ ಬಿ ಟ್ರೈಯಿಂಗ್ ಸಮ್ ರಿಲೀಫ್ಸ್ ಏನಾದ್ರು ಕೋರ್ಟಲ್ಲಿ ಸಿಕ್ಕತ್ತಾ ಅಂತ ಟ್ರೈ ಮಾಡಲಿ, ಯಾರು ಬಿಡ ಅಂದಿರೋರು. ಆದರೆ ಎಷ್ಟು ದಿನ ಇರೋಕ್ಕಾಗತ್ತೆ ಹೊರಗಡೆ? ಅನ್ಲೆಸ್ ಯು ಹ್ಯಾವ್ ಡಿಸೈಡೆಡ್ ನಾಟ್ ಟು ಕಮ್ ಬ್ಯಾಕ್.
ಅದಾಗಬೇಕಷ್ಟೇ. ಅಷ್ಟೇ ತಾನೇ? ಇಷ್ಟು ದಿನ ಉತ್ತರ ಕೊಡಲೇಬೇಕಲ್ಲ, ಫೇಸ್ ಮಾಡಲೇಬೇಕು. ಹಾಂ, ಕೊಡಲೇಬೇಕು ತಾನೇ ರಾಜ್ಯದ ಜನಕ್ಕೆ. ರಾಜ್ಯದ ಜನತೆ ಅಲ್ಲಿದ್ದರು ನಿಮ್ಮ ಕ್ಷೇತ್ರದ ಜನರಿಗೆ, ಕ್ಷೇತ್ರದ ಜನರಿಗೆ ಅಲ್ಲಿದ್ದರು ನಿಮ್ಮ ಕುಟುಂಬಕ್ಕೆ, ಕುಟುಂಬಕ್ಕೆ ಅಲ್ಲದಿದ್ದರೂ ನಿಮ್ಮ ಆತ್ಮಸಾಕ್ಷಿಗೆ ಉತ್ತರ ಕೊಡಬೇಕಲ್ಲ. ಎಸ್, ಸಂದೇಶ್ ಖಾಲಿ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ತಮ್ಮ ಮೇಲೆ ಟಿಎಂಸಿ ಮುಖಂಡರು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಆರೋಪಿಸಿದ 3 ಮಹಿಳೆಯರ ಪೈಕಿ 2 ಈಗ ಯೂಟರ್ನ್ ತೆಗೆದುಕೊಂಡಿದ್ದಾರೆ. ತಮ್ಮ ಮೇಲೆ ಯಾವುದೇ ರೀತಿಯ ದೌರ್ಜನ್ಯಗಳು ನಡೆದಿಲ್ಲ, ಸ್ಥಳೀಯ ಬಿಜೆಪಿ ಕಾರ್ಯಕರ್ತರು ಬಲವಂತವಾಗಿ ಬಿಳಿ ಹಾಳೆ ಮೇಲೆ ಸಹಿ ಹಾಕಿಸಿಕೊಂಡ್ರು ಅಂತ ಮಹಿಳೆ ಆರೋಪವನ್ನು ಮಾಡಿದ್ದಾರೆ. ತಮ್ಮಿಂದ ತಪ್ಪಾಗಿದೆ ಎಂಬುದನ್ನು ಅರಿತು ಈಗ ಕೇಸ್ ವಾಪಸ್ ಪಡಿತಾ ಇದ್ದೀವಿ. ಈ ವಿಚಾರ ತಿಳಿದು ಬಿಜೆಪಿಯ ಕೆಲ ನಾಯಕರು ತಮ್ಮನ್ನ ಬೆದರಿಸ್ತಾ ಇದ್ದಾರೆ, ನಮಗೆ ರಕ್ಷಣೆ ಬೇಕು ಅಂತ ಅವರು ಪೊಲೀಸರಲ್ಲಿ ಕೇಳ್ಕೊಂಡಿದ್ದಾರೆ. ಆದರೆ ಮಹಿಳೆಯ ಈ ಆರೋಪವನ್ನು ಬಿಜೆಪಿ ತಳ್ಳಹಾಕಿದೆ. ಮಹಿಳೆಯರ ಯೂಟರ್ನ್ ಹಿಂದೆ ಟಿಎಂಸಿ ಷಡ್ಯಂತ್ರ ಇರಬಹುದು ಅಂತ ಬಿಜೆಪಿ ಕಿಡಿಕಾರ್ತಾ ಇದೆ. ಈ ಬೆನ್ನಲ್ಲೇ ಸಂದೇಶ್ ಖಾಲಿ ಪ್ರಕರಣವನ್ನು ಹಿಡ್ಕೊಂಡು ಟಿಎಂಸಿ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿದೆ. ಇದು ಬಿಜೆಪಿ ರೂಪಿಸಿದ ಚುನಾವಣಾ ವ್ಯೂಹ. ಸುವೇಂದು ಸೇರಿ ಇತರರ ವಿರುದ್ಧ ಕ್ರಮ ಆಗಬೇಕು ಅನ್ನೋದು ಅವರ ಒತ್ತಾಯ. ಅಲ್ಲ, ಯಾರೇನು ಬೇಕಾದ್ರೂ ಒತ್ತಾಯ ಮಾಡ್ಕೋಬೋದು, ಬಟ್ ಕಾನೂನಿನಲ್ಲಿ ಒಮ್ಮೆ ದೂರು ಕೊಟ್ಟು ಎಷ್ಟೋ ದಿನಗಳಾದಮೇಲೆ ನಮ್ಮನ್ನು ಬೆದರಿಸಿದ್ರು ಅಂತ ವಾಪಸ್ ಬರೋದು, ಮತ್ತೆ ಅದನ್ನು ವಿಡ್ರಾ ಮಾಡ್ಕೊಳ್ಳೋದು ಇದೇನು ಫಸ್ಟ್ ಟೈಮ್ ಅಲ್ಲ. ಓಕೆ, ಈ ಥರದ ಪ್ರಕರಣಗಳ ಹಿಂದೇನೂ ನಡೆದಿದೆ. ಇಟ್ಸ್ ಭಾಳ ಸರಿ ಕೆಲವು ಕಡೆ ಕೋರ್ಟ್ಸಲ್ಲಿ ಅಬ್ಸರ್ವೇಷನ್ಸ್ ಇದೆ. ಇಟ್ಸ್ ವೆರಿ ಸರ್ಪ್ರೈಸಿಂಗ್. ಆಗ ದೂರನ್ನು ಕೊಟ್ಟು ಆಮೇಲೆ 15 ದಿನ ಆದಮೇಲೆ ಸುಮ್ಮನಿದ್ದು ಒಂದು ಸ್ಟೇಟ್ಮೆಂಟು ರೆಕಾರ್ಡ್ ಮಾಡಿ ಆಮೇಲೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಂದ್ರೆ ಹೀಗೆ ಸಾಧ್ಯ ಇವೆಲ್ಲ ಅಂತ ಇದೆ. ಬಟ್ ಏನೋ ಆ ಹೆಣ್ಣು ಮಕ್ಕಳಿಗೆ ಅವ್ರಿಗೆ ಹಕ್ಕಿರಬಹುದು, ಅವ್ರು ಅದನ್ನು ವಾಪಸ್ ಪಡೆದಿರಬಹುದು. ದಟ್ಸ್ ಲೆಫ್ಟ್ ಟು ದೆಮ್. ಓಕೆ, ಕೊಟ್ಟಾಗ ದೂರನ್ನ ಟಿಎಂಸಿ ಇದು ಬಿಜೆಪಿಯವರು ಬಲ ಮಾಡಿಸಿದ್ದಾರೆ, ಅವ್ರು ಕೊಡಿಸಿರೋದು ದೂರು ಅಂತಂದಾಗ ಅದು ಹೇಗೆ ಸರಿ ಅಂತ ಟಿಎಂಸಿ ನಂಬುತ್ತೋ ಹಾಗೆ ಈಗ ಬಿಜೆಪಿ ಅವರು ಒತ್ತಾಯದಿಂದ ವಾಪಸ್ ತೆಗೆಸಿಸ್ತಾರೆ ಅಂತ ಅಷ್ಟೇ. ಇದು ಅಲ್ಟಿಮೇಟ್ಲಿ ದೇಶದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಬಹುತೇಕ ಪ್ರಕರಣಗಳು, ನಾನು ಎಲ್ಲ ಪ್ರಕರಣ ಅಂತ ಹೇಳಲ್ಲ, ಬಹುತೇಕ ಪ್ರಕರಣಗಳಲ್ಲಿ ಆಗುವ ಈ ರೀತಿಯ ದಾಳಿಗಳು ಅಂತಿಮವಾಗಿ ರಾಜಕೀಯದೊಳಗಡೆ ಮುಳುಗಿ ತೇಲಿ ಹಾಗೆ ಕೊಚ್ಕೊಂಡು ಸಮುದ್ರಕ್ಕೆ ಹೊಟ್ಟೋಗುತ್ತೆ.